ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ಪುರಂದರದಾಸರು, ಆಪ್ಷನ್ ಸಿ ಕಬೀರದಾಸರು, ಆಪ್ಷನ್ ಡಿ ರಮಾನಂದರು. ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಇದು. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವಂತಹ ಒಂದು ಹೇಳಿಕೆ ಇದೆ ಅಲ್ವಾ. ಸೊ ಗುರುಗಳಾದಂತಹ ವ್ಯಾಸರಾಯರಿಂದ ಪ್ರಶಂಸೆಗೆ ಪಾತ್ರರಾಗಿರುವಂತಹ ಪುರಂದರದಾಸರು ವೈಷ್ಣವ ಭಕ್ತಿ ಪಾರಮ್ಯದ ಹರಿಸಂಕೀರ್ತನೆಗಳ ಮುಖಾಂತರ ಕನ್ನಡ ಸಾಹಿತ್ಯ, ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಗಳನ್ನ ನೀಡಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನಿಸಿಕೊಂಡಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಪುರಂದರ ದಾಸರು. ಇವರು 1484ರಿಂದ 1564ರವರೆಗೆ ಜೀವಿಸಿದಂತಹ ಪುರಂದರದಾಸರು ತಮ್ಮ ಸಂಕೀರ್ತನೆಗಳಲ್ಲಿ ಮುಖ್ಯವಾಗಿ ವೈಷ್ಣವ ಭಕ್ತಿ ಪಾರಮ್ಯ ಪ್ರಕ್ರಿಯೆಯ ಜೊತೆಗೆ ಸಾಮಾಜಿಕ ಕಳಕಳಿ, ಧಾಂಬಿಕ ಭಕ್ತಿಯ ವಿಡಂಬನೆ, ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಿಪಡಿಸಿರುವುದನ್ನ ನಾವು ಕಾಣಬಹುದು. ಇವರನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಕರ್ನಾಟಕ ಸಂಗೀತದ ಪಿತಾಮಹ ಎಂದೇ ಇವರು ಹೆಸರುವಾಸಿ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು.